ಬಂಟ್ವಾಳದಲ್ಲಾಗಿರುವಂಥ ಈ ಮರ್ಡರ್ ವಿಚಾರವಾಗಿ ಎಡಿಜಿಪಿ ಆರ್ ಹಿತೇಂದ್ರ ಕೆಲ ಹೇಳಿಕೆಯನ್ನ ಕೊಟ್ಟಿದ್ದು ನಿನ್ನೆ 3 ಗಂಟೆಗೆ ಈ ಕೃತ್ಯ ನಡೆದಿದೆ ಅನ್ನುವಂತನ್ನ ಹೇಳಿದ್ದಾರೆ. ರೆಹಮಾನ್ ಮೃತಪಡ್ತಾರೆ. ಆ ನಂತರದಲ್ಲಿ ಮುಂದಾಗಬಹುದಾದಂಥ ಸನ್ನಿವೇಶವನ್ನು ಎದುರಿಸೋದಕ್ಕೆ ಪೊಲೀಸ್ ಇಲಾಖೆ ಕೂಡ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ. ಮಂಗಳೂರು ನಗರ ಹಾಗೆ ಜಿಲ್ಲೆಯಾದ್ಯಂತ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆ ಇದೆ. ರೆಹಮಾನ್ ಅಂತ್ಯ ಸಂಸ್ಕಾರ ಶಾಂತಿಯುತವಾಗಿ ಮುಗಿದಿದೆ. ಕೊಲೆ ಆರೋಪಿಗಳನ್ನು ಶೀಘ್ರದಲ್ಲೇ ಬಂಧನ ಮಾಡ್ತೀವಿ. ಎಫ್ಐಆರ್ನಲ್ಲಿ 2 ಹೆಸರಿದೆ. ಬಂಧನದ ಬಳಿಕ ಮಾಹಿತಿ ಕೊಡ್ತೀವಿ ಅಂತಾನೂ ಹೇಳಿದ್ದಾರೆ. ನಿನ್ನೆ ದಿವಸ 3 ಗಂಟೆ ಸುಮಾರಿಗೆ ಹಿರಾಕೋಡಿ ಅಂತ ಜಾಗದಲ್ಲಿ ಒಬ್ಬರು ಪಿಕಪ್ ಟ್ರಕ್ಕಲ್ಲಿ ಮರಳು ಹಾಕಕ್ಕೆ ಹೋಗಿದ್ದವ್ರಿಗೆ ಅಲ್ಲಿ ಒಂದು ಗುಂಪು ಬಂದು ಅವ್ರಿಗೆ ಹಲ್ಲೆ ಮಾಡಿ ಒಬ್ಬರು ರೆಹಮಾನ್ ಅನ್ನೋರು ಸತ್ತಿರ್ತಾರೆ. ಇನ್ನೊಬ್ಬರು ಕಲಂದರ್ ಸೈಫಿ ಅನ್ನೋರು ಇಂಜೂರ್ ಆಗಿದ್ದಾರೆ. ಈಗ ಅವ್ರಿಗೆ ಇಂಜೂರ್ ಆದವ್ರದ್ದು ಇನ್ನೂ ಟ್ರೀಟ್ಮೆಂಟಲ್ಲಿದ್ದಾರೆ. ಮತ್ತು ರೆಹಮಾನ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದವ್ರು ಆಂಬುಲೆನ್ಸ್ ಡ್ರೈವರ್ ಮೊಹಮ್ಮದ್ ನಿಜಾರ್ ಅನ್ನೋರ ಕಂಪ್ಲೇಂಟ್ ಮೇಲೆ ಕೇಸ್ ದಾಖಲು ಮಾಡ್ಕೊಂಡು ಪ್ರಕರಣ ತನಿಖೆ ಕೈಗೊಂಡಿದ್ದೀವಿ. ಈಗ ಮುಂದೆ ಈ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ ಅದರ ತನಿಖೆ ಈಗ ನಡೀತಾ ಇದೆ. ಅರೆಸ್ಟ್ ಮಾಡೋದಕ್ಕೆ ಆಲ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಆಲ್ರೆಡಿ ಸ್ಥಳೀಯ ಅಧಿಕಾರಿಗಳು ತಂಡಗಳನ್ನು ರಚನೆ ಮಾಡಿದ್ದಾರೆ. ಈಗ ಬೇಗ ಶೀಘ್ರದಲ್ಲಿ ಅರೆಸ್ಟ್ ಮಾಡಿ ತಮ್ಮೊಂದಿಗೆ ಅದನ್ನು ಮಾಹಿತಿಯನ್ನು ಹಂಚಿಕೊಳ್ಳಲಾಗುವುದು. ಎಫ್ಐಆರಲ್ಲಿ ಹೆಸರಿದ್ದಾವೆ, 2 ಹೆಸರಿದ್ದಾವೆ. ಉಳಿದವ್ರದ್ದು ಅನ್ನೋನ್ ಇದೆ. ಬಟ್ ಅರೆಸ್ಟ್ ಮಾಡೋ ಪ್ರಕ್ರಿಯೆ ಪ್ರಗತಿಯಲ್ಲಿರೋದ್ರಿಂದ ನಾವು ಅದನ್ನು ತಮ್ಮೊಂದಿಗೆಲ್ಲ ಹಂಚಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ಆ ತನಿಖೆಯಿಂದನೇ ಗೊತ್ತಾಗಬೇಕು ರೀ. ಈಗ ಆ ತನಿಖೆ ಈಗ ಇನ್ನೂ ಸ್ಟಾರ್ಟ್ ಆಗಿದೆ. ಈಗ ಇಷ್ಟೊತ್ತು 1:30-2 ಗಂಟೆವರೆಗೆ ನಮ್ಮವರೆಲ್ಲ ಸ್ವಲ್ಪ ಪ್ರಕ್ಷುಬ್ಧ ವಾತಾವರಣದಿಂದ ಬಂದೋಬಸ್ತಲ್ಲಿ ಮತ್ತು ಅಂತ್ಯಕ್ರಿಯೆ ಆಗೋದ್ರಲ್ಲಿ ಪ್ರಿಯಾರಿಟಿ ಕೊಟ್ಟಿದ್ರು. ಅದರಲ್ಲಿ ಈಗ ಅರೆಸ್ಟು ತನಿಖೆ ಈಗ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಪ್ರಗತಿಲಿದೆ, ಭಾಳಷ್ಟು ಪ್ರಗತಿ ಇದೆ. ಬಟ್ ಎಲ್ಲವನ್ನು ತಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಈ ಟೈಮಲ್ಲಿ. ಒಂದು ಅರೆಸ್ಟ್ ಅನ್ನೋದು ಆದಮೇಲೆ ಪೂರ್ತಿ ಡೀಟೇಲ್ಸ್ ಜೊತೆಗೆ ಮತ್ತೊಮ್ಮೆ ತಮ್ಮೊಂದಿಗೆ ಮಾತಾಡ್ತಾರೆ. ಪ್ರಚೋದನಕಾರಿ ಹೇಳಿಕೆ ಕೊಡೋದು ಏನಾಗಿದೆ, ಈಗ ಇಲ್ಲೊಂದು ಇತ್ತೀಚಿನ ದಿನಗಳಲ್ಲಿ ಇದೊಂಥರ ವಿಚಿತ್ರವಾದ ಬೆಳವಣಿಗೆಗಳು ನಡೀತದವೆ. ಎಲ್ಲೆಲ್ಲಿ ಪ್ರಚೋದನಕಾರಿ ಹೇಳಿಕೆಗಳು ಲೈನ್ ಕ್ರಾಸ್ ಮಾಡ್ತಾರೆ ಅಥವಾ ಲೈನ್ ಟಚ್ ಮಾಡ್ತಾರೆ, ಅದರಲ್ಲಿ ಅದು ಕಾನೂನಲ್ಲಿ ನ್ಯಾಯಾಲಯಗಳಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಗ್ತಾಯಿದೆ. ಆದ್ದರಿಂದ ನಾವು ಎಲ್ಲೆಲ್ಲಿ ಅವರು ಬೆನಿಫಿಟ್ ಆಫ್ ಡೌಟ್ ಅಂತ ಏನು ಹೇಳ್ತೇವೆ, ಸಂಶಯ ಇದ್ದರೂ ಕೂಡ ಅದ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಮೊಕದ್ದಮೆ ದಾಖಲು ಮಾಡಿ ಮುಂದಿನ ಕಾನೂನು ಕ್ರಮ ತಗೊಳ್ಳೋದು ಮಾಡ್ತಾಯಿದ್ವಿ. ಬಟ್ ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮಗೆ ನ್ಯಾಯಾಲಯದಲ್ಲೂ ಕೂಡ ಒಂದು ಮುಂದಿನ ದಿನಗಳಲ್ಲಿ ಸರ್ಕಾರವನ್ನು ಕೋರಿಕೊಂಡು ನುರಿತ ವಕೀಲರನ್ನ ಸರ್ಕಾರಿ ವಕೀಲರನ್ನ ಇಟ್ಕೊಂಡು ನಾವು ಅದನ್ನು ಅವರಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಹೆಚ್ಚಿನ ಪ್ರಯತ್ನ ಮಾಡ್ತೀವಿ ನಾವು.